ನಮಸ್ತೆ ಎಲ್ರಿಗೂ. ಚಿತ್ತಾಪುರದಲ್ಲಿ RSS ಒಂದು ಪಥ ಸಂಚಲನಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಕೊಟ್ಟಿರುತ್ತೆ. ಹಾಗೆ RSSಗೆ ಈಗ ಸಂವಿಧಾನದ ಶಕ್ತಿ ಅರ್ಥವಾಗಿದೆ ಮತ್ತು ತನ್ನ 100 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸರ್ಕಾರದ ಅನುಮತಿ ಪಡೆಯುವ ಮೂಲಕ ನೆಲದ ಕಾನೂನನ್ನು ಅನುಸರಿಸಿ ಪಥ ಸಂಚಲನ ನಡೆಸಲಿದೆ ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುರುವಾರ ತಿಳಿಸಿದ್ದಾರೆ. ಅಂದ್ರೆ ತಮ್ಮ ಕ್ಷೇತ್ರವಾದ ಚಿತ್ತಾಪುರ ಪಟ್ಟಣದಲ್ಲಿ RSS ಪಥ ಸಂಚಲನ ನಡೆಸಲು ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದ್ದು ನವೆಂಬರ್ 16ರಂದು 300ರಿಂದ 550 ಸದಸ್ಯರ ಬ್ಯಾಡ್ನೊಂದಿಗೆ ರೂಟ್ ಮಾರ್ಚ್ ನಡೆಸುವಂತೆ ಸೂಚಿಸಲಾಗಿದೆ. ಓಕೆನಾ, ಅಂದ್ರೆ ಷರತ್ತುಬದ್ಧ ಒಂದು ಇದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭಾನುವಾರ ಅಂದ್ರೆ ಇವತ್ತು RSS ವಿರುದ್ಧ ವಾಗ್ದಾಳಿ ನಡೆಸಿದ್ದು 100 ವರ್ಷಗಳಲ್ಲಿ ಮೊದಲ ಬಾರಿಗೆ ಚಿತ್ತಾಪುರದಲ್ಲಿ ಕಾನೂನು ಮತ್ತು ಸಂವಿಧಾನಿಕ ಒಂದು ಅನುಮತಿಯೊಂದಿಗೆ ಪಥಸಂಚಲನ ನಡೆಸುವ ಮೂಲಕ ನಿಯಮಗಳನ್ನು ಪಾಲಿಸುತ್ತದೆ ಅಂತ ಹೇಳ್ತಾರೆ. ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರವಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು RSS ಏನಿದೆ ಅದು ಒಂದು ಪಥಸಂಚಲನ ನಡೆಸುತ್ತಿದೆ. ನಾನು ಪಥಸಂಚಲನ ಎಂದಿಗೂ ವಿರೋಧಿಸಿಲ್ಲ, ನಾನು ಹೇಳಿದ್ದು ಅನುಮತಿ ಪಡೆಯಬೇಕು ಎಂದು ಮಾತ್ರ. ಸೊ ಅವರಿಗೆ ಕಾನೂನು ಒಂದು ನಿಯಮ ಏನಿದೆ ಅದನ್ನು ಪಾಲಿಸದಿರುವ ಅಭ್ಯಾಸವಿದೆ. ಸೊ ಅಂದ್ರೆ RSS ಅನ್ನು ಪಾಲಿಸಲ್ಲ, ಈಗ ಅವರು ನಿಯಮಗಳನ್ನ ಪಾಲಿಸುತ್ತಿದ್ದಾರೆ, ಸೊ ಅವರು ಅದನ್ನು ಮಾಡಲಿ ಎಂದು ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗಾರರೊಂದಿಗೆ ಇವತ್ತು ಮಾತಾಡ್ತಾನೆ. ಹಾಗೆ ಕಠಿಣ ಷರತ್ತುಗಳನ್ನ ವಿಧಿಸಲಾಗಿದೆ. ಅವರು ಷರತ್ತುಗಳನ್ನ ಪಾಲಿಸದಿದ್ದರೆ ಅವರು ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ. ಇಲ್ಲಿ ಏನು ಸಮಸ್ಯೆ, ಮೊದಲು ಅವರು ಈ ಬಗ್ಗೆ ತಿಳಿಸ್ತಾರೆ. ಓಕೆನಾ, ಸೊ ಆದ್ರೆ ಈಗ ಅವರು ಅನುಮತಿ ಪಡೆಯುತ್ತಿದ್ದಾರೆ. ಸೊ ನಾವು ಅವರನ್ನು ಕಾನೂನು ಮತ್ತು ಸಂವಿಧಾನವನ್ನು ಪಾಲಿಸುವಂತೆ ಕೇಳ್ಕೊಂಡಿದ್ವು. ಸೊ ಅದನ್ನು ಅವರು 100 ವರ್ಷದಲ್ಲಿ ಮೊದಲ ಬಾರಿಗೆ ಒಂದು ಜಾರಿ ಮಾಡಿದ್ದಾರೆ ಅಂತ ಕೂಡ ಅವರು ತಿಳಿಸ್ತಾರೆ. ಓಕೆನಾ, ಒಟ್ಟಾರೆ ಈ ಒಂದು RSS ಮೆರವಣಿಗೆಗೆ ಮುಂಚಿತವಾಗಿ ಮೆರವಣಿಗೆಯ ಪ್ರಾರಂಭದ ಸ್ಥಳವಾದ ಬಜಾಜ್ ಕಲ್ಯಾಣ ಮಂಟಪ ಸುತ್ತಲೂ ಭದ್ರತೆ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಬಾಂಬ್ ನಿಷ್ಕ್ರಿಯ ದಳಗಳು ಹಾಗೂ ಸ್ನೀಪರ್ ಒಂದು ಏನು ಸಂಪೂರ್ಣ ತಪಾಸಣೆ ನಡೆಸಿದ್ದು ಪೊಲೀಸರು ಸ್ಥಳವನ್ನು ಸುತ್ತುವರೆದಿದ್ದಾರೆ ಅಂತ ತಿಳಿಸಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಪಥಸಂಚಲನ ಮಧ್ಯಾಹ್ನ 3:30ಕ್ಕೆ ಒಂದು ಬಚಾವ್ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ಸುಮಾರು 1.2 ಕಿಲೋಮೀಟರ್ ನಡೆದು ಅದೇ ಸ್ಥಳಕ್ಕೆ ಬಂದು ಮುಕ್ತಾಯಗೊಳ್ಳುತ್ತೆ. ಓಕೆನಾ, CC ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದಾರೆ. ಹಾಗೆ ಈ ಮಾರ್ಗದಲ್ಲಿ ಡ್ರೋನ್ ಒಂದು ಕಣ್ಗಾವಲು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಒಂದು RSS ಇವಾಗ ಒಂದು ಸರ್ಕಾರದ ಒಂದು ಪರ್ಮಿಷನ್ ತಗೊಂಡು ಸೊ ಒಂದು ಪಥಸಂಚಲನವನ್ನ ಮಾಡಬೇಕಾಗಿ ಅವರು ತಿಳಿಸಿದ್ದಾರೆ. ಓಕೆನಾ, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.